ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ, ಅದರಲ್ಲೂ ಕರೆಂಟ್ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನು ಕೂಡ ಹಲವರಲ್ಲಿ ಉಂಟು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಇತ್ತೀಚಿನ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನ ಹಿಂದಿನ ಕಾರಣಗಳು ಹಾಗೂ ಇದೇ ರೀತಿಯ ಪರ್ಫಾರ್ಮೆನ್ಸ್ ಹಿಂದೆ ಯಾವಾಗಲಾದ್ರೂ ಕಂಡು ಬಂದಿತ್ತಾ, ಅದರ ಬಗ್ಗೆ ಕೇಸ್ ಸ್ಟಡೀಸ್ ಅನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ನಮ್ಮ ಮಾರ್ಕೆಟ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರೋಣ. ಇನ್ ಕೇಸ್ ನಾವು ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಅರೌಂಡ್ 10% ಪಾಸಿಟಿವ್ ಇದೆ ಲಾಸ್ಟ್ 6 ಮಂತ್ಸ್ ಅಲ್ಲಿ. ಅಂದ್ರೆ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಸೆಪ್ಟೆಂಬರ್ 26 ನ ಹೈ ಏನಿತ್ತು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅಬೌವ್ 15% ಡೌನ್ ಫಾಲ್ ಇತ್ತು. ಅನಂತರ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಈಗ ನೋಡಿದ್ರೆ ಅರೌಂಡ್ 6% ಡೌನ್ ಇದೆ ಹೈ ಇಂದ. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಅಂದ್ರೆ ಅಪ್ ಟು 16% ವರೆಗೂ ಡೌನ್ ಆಗಿತ್ತು ನಮ್ಮ ಮಾರ್ಕೆಟ್. ಇನ್ ಕೇಸ್ ಅದನ್ನ ಆಕ್ಚುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ನಮಗೆ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಕಾಣೋದಷ್ಟೇ 17-18% ವರೆಗೂ ಕೂಡ ಇರಬಹುದು. ಬಟ್ ಒಂದೊಳ್ಳೆ ಡೀಸೆಂಟ್ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಅನಂತರ ಎಸ್ಪೆಷಲಿ ಮಾರ್ಚ್ ಬಿಗಿನಿಂಗ್ ಇಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇಂತಹ ಸಂದರ್ಭದಲ್ಲಿ ಹಲವರು ಖಂಡಿತ ಡಿಸಪಾಯಿಂಟ್ಮೆಂಟ್ ಅನ್ನ ಹೊಂದಿದ್ದಾರೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ. ಜೊತೆಗೆ ಒಂದಷ್ಟು ಜನ ಈಗಾಗಲೇ ಮಾರ್ಕೆಟ್ ಸರಿ ಇಲ್ಲ ಅಂತ ಎಕ್ಸಿಟ್ ಆದವರು ಕೂಡ ಇದ್ದಾರೆ. ಒಂದಷ್ಟು ಜನ ಕಾಯ್ತಾ ಇರುವಂತವ್ರು ಕೂಡ ಇದ್ದಾರೆ. ಹಾಗೆ ಮಾರ್ಕೆಟ್ ನ ಜರ್ನಿಯನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡಿರೋರಿಗೆ ಇದು ನಾರ್ಮಲ್ ಪರ್ಫಾರ್ಮೆನ್ಸ್. ಯಾಕೆ, ಏನು, ಹೇಗೆ ಎಲ್ಲವೂ ಕೂಡ ನಿಮ್ಗೆ ಈ ವಿಡಿಯೋನ ನೋಡಿದ್ಮೇಲೆ ಕ್ಲಿಯರ್ ಆಗುತ್ತೆ. ಬನ್ನಿ, ಈ ಮಾರ್ಕೆಟ್ ಕರೆಕ್ಷನ್ ನ ಹಿಂದಿನ ಕಾರಣಗಳು, ನಂತರ ಈ ಹಿಂದಿನ ಕೇಸ್ ಸ್ಟಡೀಸ್, ಹಿಂದೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಯಾವಾಗೆಲ್ಲ ಬೌನ್ಸ್ ಬ್ಯಾಕ್ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಮಾರ್ಕೆಟ್ ಕರೆಕ್ಷನ್ ಖಂಡಿತ ಒಂದಷ್ಟು ಅವಕಾಶಗಳನ್ನ ತರುತ್ತೆ ಯಾವಾಗ್ಲೂ ಕೂಡ, ಇವತ್ತೇ ಅಂತ ಅಲ್ಲ. ಆದ್ರೆ ನೀವು ಹೊಸಬರಾಗಿದ್ರೆ ಒಂದಷ್ಟು ಭಯವನ್ನು ಕೂಡ ಉಂಟು ಮಾಡುತ್ತೆ. ಅದು ನಾರ್ಮಲ್ ಕೋರ್ಸ್ ಆಫ್ ಕರೆಕ್ಷನ್ ಅಷ್ಟೇ, ಅಲ್ಲೇನು ವಿಶೇಷತೆ ಅನ್ನೋದಿರೋದಿಲ್ಲ. ಹಾಗಾದ್ರೆ ನಮ್ಮ ಈ ಮಾರ್ಕೆಟ್ ನ ಇತ್ತೀಚಿನ ಕರೆಕ್ಷನ್ಸ್ ಏನಿದೆ ಅದರ ಹಿಂದಿನ ಕಾರಣಗಳೇನು, ಮೊದಲು ಕಾರಣಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ನಾವು ಈ ಹಿಂದಿನ ಕೇಸ್ ಸ್ಟಡೀಸ್ ಅನ್ನ ನೋಡೋಣ. ಅಂದ್ರೆ ಯಾವಾಗೆಲ್ಲ ಮಾರ್ಕೆಟ್ ಬಿದ್ದಿತ್ತು, ಎಷ್ಟು ಪ್ರಮಾಣದಲ್ಲಿ ಬಿದ್ದಿತ್ತು, ಯಾಕೆ ಬಿದ್ದಿತ್ತು, ನಂತರ ಹೇಗೆ ಬೌನ್ಸ್ ಬ್ಯಾಕ್ ಮಾಡಿದೆ. ಈ ವಿಚಾರಗಳನ್ನ ತಿಳ್ಕೊಂಡ್ರೆ ನಮಗೂ ಕೂಡ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗೋದಿಲ್ಲ. ನಾನು ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ. ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ. ಮಾರ್ಕೆಟ್ ಒಂದಷ್ಟು ದಿನ ಒಳ್ಳೆ ರ್ಯಾಲಿಯನ್ನ ಕೊಟ್ರೆ ನಂತರ ಡೌನ್ ಕೂಡ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಒನ್ ವೇ ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡೋಣ, ಮೊದಲು ಕಾರಣಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಮೇಜರ್ ಆಗಿ ಗ್ಲೋಬಲ್ ಫ್ಯಾಕ್ಟರ್ಸ್ ಅಂಡ್ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಎರಡು ಕೂಡ ಇದೆ. ಮೊದಲಿಗೆ ಗ್ಲೋಬಲ್ ಫ್ಯಾಕ್ಟರ್ಸ್ ಅನ್ನ ನೋಡೋದಾದ್ರೆ ಅಗ್ರೆಸಿವ್ US ಟ್ಯಾರಿಫ್ ಇಂಪ್ಲಿಮೆಂಟೇಷನ್. ಟ್ಯಾರಿಫ್ ಅನ್ನುವಂತ ಸುದ್ದಿ ಲಾಸ್ಟ್ 6-7 ಮಂತ್ಸ್ ಇಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಹಾಗಾಗಿನೇ ಮಾರ್ಕೆಟ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಎಸ್ಪೆಷಲಿ US ಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿರುವಂತ ಮಾರ್ಕೆಟ್ಸ್ ಏನಿದಾವೆ ಆ ಮಾರ್ಕೆಟ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅದರಲ್ಲೂ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸಸ್ ಅಂತೂ ಇನ್ನೂ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಬಾಂಡ್ ಯೀಲ್ಡ್ಸ್ 5 ಇಯರ್ ಹೈ ರೀಚ್ ಆಗ್ತಿದೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಾಂಡ್ ಯೀಲ್ಡ್ ಜಾಸ್ತಿ ಆದ್ರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಇಂದ ಔಟ್ ಫ್ಲೋ ಹೋಗುತ್ತೆ, ಬಾಂಡ್ ಗೆ ಇನ್ಫ್ಲೋ ಆಗುತ್ತೆ. ಇಲ್ಲಿಂದ ತೆಗೆದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್. ಯಾಕಂದ್ರೆ ಬಾಂಡ್ ಸೇಫರ್ ಇನ್ವೆಸ್ಟ್ಮೆಂಟ್. ಹಾಗಾಗಿ ಬಾಂಡ್ ಯೀಲ್ಡ್ ಜಾಸ್ತಿ ಆಗೋದು ಕ್ಯಾಪಿಟಲ್ ಮಾರ್ಕೆಟ್ಗೆ ನೆಗೆಟಿವ್ ಸುದ್ದಿ ಆಗುತ್ತೆ. ಆ ರೀತಿಯ 5 ಇಯರ್ ಹೈ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಇನ್ನು US ಚೀನಾ ರಿಲೇಷನ್ಸ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಮೊನ್ನೆ ತಾನೇ 200% ಟ್ಯಾರಿಫ್ ಹಾಕಬೇಕಾಗುತ್ತೆ ಅನ್ನುವಂತ ಧಮಕಿಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಚೀನಾದ ಮೇಲೆ. ಈ ಎಲ್ಲ ಗ್ಲೋಬಲ್ ಫ್ಯಾಕ್ಟರ್ಸ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ನ ಮೇಲೆ. ಇನ್ನು ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಗೆ ಬಂದ್ರೆ ನಿಫ್ಟಿ P ರೇಷಿಯೋ ಎಕ್ಸೀಡಿಂಗ್ 25. ಅಂದ್ರೆ ಹಿಸ್ಟಾರಿಕಲ್ ಪ್ರೈಸ್ ಟು ಅರ್ನಿಂಗ್ ಅನ್ನ ನೋಡಿದ್ರೆ ಎಕ್ಸೀಡಿಂಗ್ ಆಗಿದೆ. ಆದ್ರೆ ಡೊಮೆಸ್ಟಿಕ್ ಇನ್ಫ್ಲೋ ತುಂಬಾನೇ ಚೆನ್ನಾಗಿದೆ. ಹಾಗಾಗಿನೇ ನಮ್ಮ ಮಾರ್ಕೆಟ್ 17-18% ಅಷ್ಟೇ ಬೀಳಿಕೆ ಸಾಧ್ಯ ಆಗಿರೋದು. ಇನ್ ಕೇಸ್ ಆ ಡೊಮೆಸ್ಟಿಕ್ ಇನ್ಫ್ಲೋ ಚೆನ್ನಾಗಿಲ್ಲ ಅಂದಿದ್ರೆ ಬಹುಶಃ ಈ ಡೌನ್ ಫಾಲ್ ಜಾಸ್ತಿನೇ ಇರ್ತಾ ಇತ್ತು. ಯಾಕಂದ್ರೆ FIS ಕಂಟಿನ್ಯೂಸ್ ಆಗಿ ತೆಗಿತಿದ್ದಾರೆ. ಯಾಕಂದ್ರೆ ಅವರಿಗೆ ಕರೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದು ಅಷ್ಟು ಕಂಫರ್ಟ್ ಇಲ್ಲ ಅಂತ. ಯಾಕಂದ್ರೆ ಗ್ಲೋಬಲ್ ಎಮರ್ಜಿಂಗ್ ಮಾರ್ಕೆಟ್ಸ್ ನ ನೋಡಿದ್ರೆ ಇಂಡಿಯಾ ಸ್ಟಿಲ್ ಓವರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಥೀಸಿಸ್ಗೆ ಮ್ಯಾಚ್ ಆಗ್ತಿಲ್ಲ. ಆದ್ರೆ
ಇಂಡಿಯಾದಲ್ಲಿ ಗ್ರೋತ್ಗೆ ಅವಕಾಶಗಳು ಜಾಸ್ತಿ ಇದೆ. ಯಾವತ್ತೂ ಅಷ್ಟೇ, ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ, ಗ್ರೋತ್ ಅಪಾರ್ಚುನಿಟಿ ಜಾಸ್ತಿ ಇದೆ ಅಂದ್ರೆ ಆ ಸ್ಟಾಕ್ನ PE ಜಾಸ್ತಿನೇ ಇರುತ್ತೆ. ಅದೇ ರೀತಿ ಸದ್ಯದ ಮಟ್ಟಿಗೆ ನಮ್ಮ ಇಂಡಿಯನ್ ಮಾರ್ಕೆಟ್ನ ಪರಿಸ್ಥಿತಿ ಕೂಡ. ಬಟ್ ಸ್ಟಿಲ್ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಅಂದ್ರೆ FISಗೆ ಅದು ಅಷ್ಟು ಕಂಫರ್ಟ್ ಅನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅವರು ಕಂಟಿನ್ಯೂಸ್ ಔಟ್ಫ್ಲೋನೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಸ್ಟಮ್ಯಾಟಿಕ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೆಕ್ಟೋರಲ್ ರೊಟೇಷನ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಡೌನ್ ಪರ್ಫಾರ್ಮೆನ್ಸ್ಗೆ. ಹಾಗೆ ಎಕ್ಸ್ಪೋರ್ಟ್ ಔಟ್ಲುಕ್ ವೀಕ್ ಆಗ್ತಿದೆ, ಅದಕ್ಕೆ ಕೂಡ ಟ್ಯಾರಿಫ್ ಕಾರಣ. ಜೊತೆಗೆ ರೇಟ್ಸ್ ಹೈಯಲ್ಲಿದೆ, ರೇಟ್ ಕಟ್ ಆಗ್ತಿಲ್ಲ. ಹಾಗಾಗಿ ಗ್ಲೋಬಲ್ ಟೆಕ್ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ತಿಲ್ಲ. ಕಂಪನಿಗಳ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ. ಇವೆಲ್ಲವೂ ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ಗೆ. ಒನ್ಸ್ ರೇಟ್ ಕಟ್ ಸೈಕಲ್ ಶುರುವಾದ್ರೆ ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಆಗ್ಬೋದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸಸ್ಗೆ. ಬಟ್ ಸ್ಟಿಲ್ ಟ್ಯಾರಿಫ್ ಥ್ರೆಟ್ ಇದ್ದೇ ಇದೆ ಆ ಕಂಪನೀಸ್ಗೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಎಲ್ಲ ಕಾರಣಗಳು ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ತಿದೆ. ಬಟ್ ನಾವು ಇನ್ವೆಸ್ಟರ್ಸ್ ಥಿಂಕ್ ಮಾಡಬೇಕಾಗಿರೋದು ಗ್ರೋತ್ ಅಪಾರ್ಚುನಿಟಿ ಇರುವಂತ ಕಡೆ, ಜೊತೆಗೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಕಡೆ ಹೂಡಿಕೆಯನ್ನ ಮಾಡಿದ್ರೆ ಖಂಡಿತ ಇಂತಹ ಮಾರ್ಕೆಟ್ ಅಲ್ಲೂ ಕೂಡ ನಾವು ಒಳ್ಳೆಯ ಲಾಭವನ್ನ ಮಾಡಬಹುದು. ರಿಚ್ಲಿ ವ್ಯಾಲ್ಯೂಡ್ ಸೆಕ್ಟರ್ಸ್ ಏನಿದೆ ಅಂತವನ್ನ ಅವಾಯ್ಡ್ ಮಾಡಬೇಕು. ಗ್ರೋತ್ ಅಪಾರ್ಚುನಿಟಿ ಹಾಗೂ ಅಂಡರ್ ವ್ಯಾಲ್ಯೂಯೇಷನ್ ಎರಡೂ ಕಡೆ ಆಪ್ಷನ್ ಇದೆ ಅಂತಂದ್ರೆ ಖಂಡಿತ ಅದು ನಮಗೆ ಉತ್ತಮ ಅವಕಾಶವನ್ನ ಕಲ್ಪಿಸುತ್ತೆ. ಆ ಕಡೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ನಂತರ ಗ್ಲೋಬಲ್ ಹಾಗೂ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಅನ್ನ ನಾವು ತಿಳ್ಕೊಂಡ್ವಿ ಮಾರ್ಕೆಟ್ ಕರೆಕ್ಷನ್ಗೆ. ನಂತರ ಕೇಸ್ ಸ್ಟಡೀಸ್ ಕಡೆ ನಾವು ಗಮನ ಕೊಡೋಣ. ಈಗ ಮೊದಲಿಗೆ ಕೇಸ್ ಸ್ಟಡಿ 1 ನಲ್ಲಿ .com ಬಬಲ್ ಅಥವಾ .com ಕರೆಕ್ಷನ್ ನ ಬಗ್ಗೆ ನೋಡಿದ್ರೆ 2000ನೇ ಇಸ್ವಿಯಲ್ಲಿ ಬಂದಂತ IT ಸೆಕ್ಟರ್ ಬೂಮ್. ಟೆಕ್ನಾಲಜಿ ಸ್ಟಾಕ್ಸ್ ಸಣ್ಣ ಕಂಪನಿ ದೊಡ್ಡ ಕಂಪನಿ ಅಂತ ಯಾವುದು ಇರಲಿಲ್ಲ, ಎಲ್ಲವೂ ಕೂಡ ರಾಕೆಟ್ ರೀತಿ ರ್ಯಾಲಿಯನ್ನ ಕೊಟ್ಟಿದ್ದು. ಜೊತೆಗೆ ಅವುಗಳ ಬಿಸ್ನೆಸ್ ಕೂಡ ಆ ಸಂದರ್ಭದಲ್ಲಿ ಭರ್ಜರಿ ಲಾಭವನ್ನು ಕೊಟ್ಟಿತ್ತು, ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಿತ್ತು. ನಂತರ ಯಾವಾಗ ಬಿಸ್ನೆಸ್ ಡೌನ್ ಆಗ್ತಾ ಬಂತೋ ಕಂಪನಿಗಳ ಅರ್ನಿಂಗ್ ಇಮಿಡಿಯೇಟ್ಲಿ ಮಾರ್ಕೆಟ್ ಕೂಡ ಡೌನ್ ಆಗ್ತಾ ಬಂತು. ಅಪ್ ಟು 78% ವರೆಗೂ ನಾಸ್ಟಾಕ್ ಬಿದ್ದಿದೆ ಆಗಿನ ಸಂದರ್ಭದಲ್ಲಿ. ಈಗ ನಾವು ನಮ್ಮ ನಿಫ್ಟಿ ನೋಡಿದ್ವಿ ಪರ್ಫಾರ್ಮೆನ್ಸ್ ನ, ನಾವು ಅರೌಂಡ್ 18% ಅಂತಾನೆ ಅಂದ್ಕೊಳ್ಳೋಣ. 18% ಬಿದ್ದಿರೋದಕ್ಕೆ ಎಷ್ಟೊಂದು ಡಿಸಪಾಯಿಂಟ್ಮೆಂಟ್ ಆಗ್ತಿದ್ವಿ. ಆಗ 78% ನಾಸ್ಟಾಕ್ ಬಿದ್ದಿದೆ. ನಂತರ ನಮ್ಮ ಇಂಡಿಯನ್ IT ಕಂಪನೀಸ್ ನೋಡಬಹುದು 60 to 70% ಕರೆಕ್ಷನ್ ಆಗಿದೆ. ಜೊತೆಗೆ ಹಲವಾರು ಟೆಕ್ ಸ್ಟಾರ್ಟ್ಅಪ್ಸ್ ಹೇಳಕ್ಕೆ ಹೆಸರಿಲ್ದಂಗೆ ಹೋಗ್ಬಿಟ್ಟಿದೆ. ಈ ರೀತಿಯ ಕರೆಕ್ಷನ್ ಅನ್ನು ನಾವು ಈಗಿನ ಸಂದರ್ಭದಲ್ಲಿ ಖಂಡಿತ ನೋಡ್ಲಿಕ್ಕೆ ಸಿಗುತ್ತೋ ಇಲ್ವೋ ಹೇಳಕ್ಕಾಗೋದಿಲ್ಲ. ಬಟ್ ಆಗ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದೆ. ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇದಕ್ಕೆ ಹೋಲಿಸಿದ್ರೆ ಈಗಿನ ಕರೆಕ್ಷನ್ ಏನೇನು ಅಲ್ಲ. ಬಟ್ ಸ್ಟಿಲ್ ಮಾರ್ಕೆಟ್ ಇವತ್ತೆಲ್ಲಿದೆ, ಹೈ ಅಲ್ಲೇ ಇದೆ ಅಥವಾ ಹೈ ಹತ್ರನೇ ಇದೆ, ತುಂಬಾ ದೂರ ಏನಿಲ್ಲ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರುವಂತ ಪಾಠ ಅಂತಂದ್ರೆ ಹೈಪ್ ಅನ್ನ ಅವಾಯ್ಡ್ ಮಾಡೋದು. ಯಾವುದೋ ಒಂದು ಸೆಕ್ಟರ್ ಹೈಪ್ ಅಲ್ಲಿ ಇದೆ ಅಂದ್ರೆ ಅಲ್ಲಿ ಇನ್ವೆಸ್ಟ್ ಮಾಡೋದು ಅದೆಲ್ಲ ನಾವು ಮಾಡಬೇಕಾಗಿರೋದು. ಆ ಕಂಪನಿಗಳ ಫಂಡಮೆಂಟಲ್ಸ್, ಅರ್ನಿಂಗ್ಸ್ ಗ್ರೋತ್, ಜೊತೆಗೆ ಫ್ಯೂಚರ್ ಅರ್ನಿಂಗ್ಸ್ ಗ್ರೋತ್ ಪೊಟೆನ್ಷಿಯಲ್ ಇವುಗಳನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ನಾವು ಇಂತಹ ಕಡೆ ಟ್ರ್ಯಾಪ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ ಮಾರ್ಕೆಟ್ ಎಷ್ಟೇ ಬಿದ್ರೂ ರಿಕವರ್ ಆಗುತ್ತೆ, ಸಮಯ ಕೊಡಬೇಕು ಅಂತ. ಇದು ಮೊದಲನೇ ಕೇಸ್ ಸ್ಟಡಿ ಆಯ್ತು. ಇನ್ನು ಎರಡನೇ ಕೇಸ್ ಸ್ಟಡಿಗೆ ಬರೋಣ. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಇದು ಎಸ್ಪೆಷಲಿ ಅಮೆರಿಕಾದಲ್ಲಿ ಉಂಟಾಗಿದ್ದು, ಆದ್ರೆ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಬಿತ್ತು. ಲೆಹಮನ್ ಬ್ರದರ್ಸ್ ಕೊಲ್ಯಾಪ್ಸ್ ಆಗಿದ್ದು ದೊಡ್ಡ ಮಟ್ಟದ ಮಾರ್ಕೆಟ್ ಕ್ರಾಶ್ಗೆ ಕಾರಣ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಲೆವರೇಜ್, ಸಾಲ. ಲೆವರೇಜ್ ಅಂದ್ರೆ ಸಾಲ. ಲೆವರೇಜ್ ಇಸ್ ಲೈಕ್ ಫೈರ್, ಇಟ್ ಕ್ಯಾನ್ ಕುಕ್ ಯುವರ್ ಫುಡ್ ಆರ್ ಬರ್ನ್ ಯುವರ್ ಹೌಸ್ ಡೌನ್. ಸಾಲ ಜಾಸ್ತಿ ಆದ್ರೆ ಎಂತಹ ಕಂಪನಿ ಕೂಡ ಸರ್ವೈವ್ ಆಗೋದು ಕಷ್ಟ. ನಾನು ಇತ್ತೀಚೆಗೆ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಅನ್ನ ಕವರ್ ಮಾಡಿದಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಸಾಲವನ್ನ ನಾವು ನೋಡ್ಬೇಕಾದ್ರೆ ಫಸ್ಟ್ ಈಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್ ನೋಡಿ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಸಾಲ ಇದೆ. ಇನ್ ಕೇಸ್ ಈಕ್ವಿಟಿ ಕ್ಯಾಪಿಟಲ್ ಹಾಗೂ ರಿಸರ್ವ್ಸ್ 1000 ಕೋಟಿ ಇದೆ ಅಂದ್ರೆ ಏನೋ 100 ಕೋಟಿನೋ 200 ಕೋಟಿನೋ 300 ಕೋಟಿನೋ ಸಾಲ ಇದೆ ಅಂದ್ರೆ ಓಕೆ, ಅದು ಮ್ಯಾನೇಜಬಲ್. ಆದ್ರೆ 1000 ಕೋಟಿ ಇದೆ ಈಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್, 1200 ಕೋಟಿ ಸಾಲ ಇದೆ ಅಂದ್ರೆ ಆ ಕಂಪನಿ ಸರ್ವೈವ್ ಆಗೋದು ತುಂಬಾ ಕಷ್ಟ. ಆದ್ರೆ ಇದನ್ನ ನಾವು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನೀಸ್ ಅಲ್ಲಿ ಚೆಕ್ ಮಾಡಬಾರ್ದು. ನಾನು ಇದನ್ನು ಕೂಡ ಹೇಳಿದ್ದೀನಿ, ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ. ಅದಕ್ಕಾಗಿನೇ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ವಿಡಿಯೋ ನೋಡಿದ್ರೆ 10 ಸಲ ನೋಡಿದ್ರು ಮರ್ತೋಗಿರುತ್ತೆ. ನೋಟ್ ಮಾಡ್ಕೊಂಡ್ರೆ ನೆನಪಿರುತ್ತೆ. ಜೊತೆಗೆ ಯಾವಾಗಾದ್ರೂ ಬೇಕನ್ನಿಸಿದಾಗ ತೆಗೆದು ನೋಡ್ಬೋದು. ಹಾಗಾಗಿನೇ ನೋಟ್ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ
ವಿಡಿಯೋ ನೋಡಿ ಸುಮ್ಮನಾದ್ರೆ ಅಷ್ಟೇ ಮರ್ತೋಗುತ್ತೆ. ಒಂದಿನ ನೆನಪಿರುತ್ತೆ, ನೆಕ್ಸ್ಟ್ ಡೇ ಮರ್ತೋಗಿರುತ್ತೆ. ಆಗಿನ ಸಂದರ್ಭದಲ್ಲಿ ಆಗಿದ್ದಿದೆ, ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಸಾಲವನ್ನ ಕೊಟ್ಟಿದ್ವು, ನಂತರ ವಾಪಸ್ ಬರೋದು ಕಷ್ಟ ಆಯ್ತು. ಮೆನಿ ಸ್ಟಾಕ್ಸ್ ಅಪ್ ಟು 18% ವರೆಗೂ ತಮ್ಮ ವ್ಯಾಲ್ಯೂನ ಕಳ್ಕೊಂಡು ಕ್ರಾಶ್ ಆದವು. ಹಾಗಾಗಿನೇ ಲೆವರೇಜ್ ತುಂಬಾ ಇಂಪಾರ್ಟೆಂಟ್, ಅಥವಾ ಸಾಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಲ ಹೆಚ್ಚು ಇರೋದು ಕ್ರೈಸಿಸ್ಗೆ ಕೂಡ ಕಾರಣ ಆಗಬಹುದು. ಇದನ್ನ ನಾವು ತಿಳ್ಕೊಳ್ಬೇಕು ಈ 2008ರ ಗ್ಲೋಬಲ್ ಕ್ರೈಸಿಸ್ ನ ಮೂಲಕ. ನಂತರ ಕೇಸ್ ಸ್ಟಡಿ 3ಕ್ಕೆ ಬಂದ್ರೆ ಯುರೋಪಿಯನ್ ಡೆಟ್ ಕ್ರೈಸಿಸ್. ಇದು ಆಗಿದ್ದು ಯುರೋಪ್ ಅಲ್ಲಿ, ಆದ್ರೆ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೂ ಕೂಡ ಆಗಿದೆ. ನೋಡಬಹುದು, ಸೆನ್ಸೆಕ್ಸ್ ಅಪ್ರಾಕ್ಸಿಮೇಟ್ಲಿ 25% ವರೆಗೂ ಕರೆಕ್ಷನ್ ಆಗಿದೆ 2011ರಲ್ಲಿ. ಜೊತೆಗೆ ನಮ್ಮ ಇಂಡಿಯಾಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಯಾಕಂದ್ರೆ ನಮ್ಮ ಡೈರೆಕ್ಟ್ ಎಕ್ಸ್ಪೋಜರ್ ತುಂಬಾನೇ ಕಡಿಮೆ ಇದ್ರೂ ಕೂಡ ಮಾರ್ಕೆಟ್ ಅಲ್ಲಿ 25% ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಮಾರ್ಕೆಟ್ಸ್ ಆರ್ ಗ್ಲೋಬಲಿ ಇಂಟರ್ ಕನೆಕ್ಟೆಡ್. ಎಲ್ಲೋ ಸಮಸ್ಯೆ ಆಯ್ತು ಅಂದ್ರೆ ನಮ್ಗದರ ಇಂಪ್ಯಾಕ್ಟ್ ಆಗಲ್ಲ ಅನ್ಕೊಳಂಗಿಲ್ಲ, ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡುತ್ತೆ, ಸಮಯ ಕೊಡಬೇಕು ಅಷ್ಟೇ. ಹಾಗೆ FIIs ಆಗಿನ ಸಂದರ್ಭದಲ್ಲಿ ಭರ್ಜರಿ ಔಟ್ಫ್ಲೋ ತೆಗೆದಿದ್ದಾರೆ, ವಿಡ್ರಾ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ಸ್ ಇಂದ. ಹಾಗೇನೆ ಮಾರ್ಕೆಟ್ ಕೂಡ ಅಷ್ಟು ಪ್ರಮಾಣದಲ್ಲಿ ಕರೆಕ್ಷನ್ ಆಗಿರೋದು. ಗ್ಲೋಬಲ್ ಮಾರ್ಕೆಟ್ಸ್ ಇಂಟರ್ ಕನೆಕ್ಷನ್ ಆಗಿರುತ್ತೆ, ಹಾಗಾಗಿ ಕರೆಕ್ಷನ್ ಯೂಶುವಲಿ ನೋಡ್ಲಿಕ್ಕೆ ಸಿಗುತ್ತೆ. ಆಗಿನ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಾಗಿದೆ. ಈಗ ನಾವು ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರು 16, 17 ಅಥವಾ 18% ಅಂತಾನೆ ಅಂದ್ಕೊಳ್ಳೋಣ. 25% ಗಿಂತ ಜಾಸ್ತಿ ಸೆನ್ಸೆಕ್ಸ್ ಅಲ್ಲಿ ಕರೆಕ್ಷನ್ ಕಂಡು ಬಂದಿದೆ ನಮ್ಮ ಹೆಡ್ಲೈನ್ ಇಂಡೆಕ್ಸ್ ಅಲ್ಲಿ. ಅದಕ್ಕೆ ಹೋಲಿಸಿದ್ರೆ ಖಂಡಿತ ಈಗ ನಾವೇನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ನೋಡಿಲ್ಲ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಅವೇರ್ನೆಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ, ಈ ಮೂಲಕ ತಿಳ್ಕೊಳ್ಬಹುದು ಇದನ್ನ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಕೇಸ್ ಸ್ಟಡಿ 4 COVID-19 ಕರೆಕ್ಷನ್. ಇತ್ತೀಚೆಗೆ ಕಂಡು ಬಂದಂತಹ ಕರೆಕ್ಷನ್, ನಾವು ನೀವೆಲ್ಲ ಹತ್ತಿರದಿಂದ ನೋಡಿರುವಂತಹ ಕರೆಕ್ಷನ್. ವೈರಸ್ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾದಾಗ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಫೆಬ್ರವರಿಯಿಂದ. ನಂತರ ಮಾರ್ಚ್ ಅಲ್ಲಿ ಭಾರತದಲ್ಲಿ ಲಾಕ್ಡೌನ್ ಅನೌನ್ಸ್ ಆಯ್ತು. ಲಾಕ್ಡೌನ್ ಅನೌನ್ಸ್ ಆದಂತ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗಿದ್ದು ಗ್ಯಾಪ್ ಡೌನ್ ಅಲ್ಲಿ ಏನು ಓಪನ್ ಆಯ್ತು, ನಮ್ಮ ಇಂಡೆಕ್ಸ್ ಲೆವೆಲ್ ಅಲ್ಲಿ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಟ್ರೇಡಿಂಗ್ ಅನ್ನೇ ಕೆಲವು ಸಮಯ ಹಾಲ್ಟ್ ಮಾಡುವಂತ ಸಂದರ್ಭ ಬಂತು. ಆಗಿನ ಸಂದರ್ಭದಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಅಪ್ ಟು 40% ವರೆಗೂ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಡೌನ್ ಆಗಿದ್ದು ಮಾರ್ಚ್ ಅಲ್ಲಿ. ಏಪ್ರಿಲ್ ಮೇನಲ್ಲಿ ಸರ್ಕಾರ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಕ್ ಶುರು ಆಯಿತು. ನಂತರ ಬೈ ಜನವರಿ 2021 ಮಾರ್ಕೆಟ್ಸ್ ಫುಲ್ಲಿ ರಿಕವರ್ ಆಯ್ತು. ಜಸ್ಟ್ 9 to 10 months ಮಾರ್ಕೆಟ್ ಫುಲ್ ರಿಕವರ್ ಆಯ್ತು. ಮಾರ್ಕೆಟ್ ಅಲ್ಲಿ ಆಗೋದಿದೆ, ಕೆಲವು ಸಲ 6 ತಿಂಗಳು ತಗೊಳುತ್ತೆ ರಿಕವರ್ ಆಗ್ಲಿಕ್ಕೆ, ಕೆಲವು ಸಲ ವರ್ಷ ತಗೊಳುತ್ತೆ, ಕೆಲವು ಸಲ 2 ವರ್ಷ ತಗೊಳುತ್ತೆ. ಬಟ್ ರಿಕವರ್ ಆಗುತ್ತೆ. ನಾವು ಮಾಡಬೇಕಾಗಿರೋದು ಒಳ್ಳೆ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಅಷ್ಟೇ. ಒಳ್ಳೆ ಕಡೆ ನೀವು ಹೂಡಿಕೆ ಮಾಡಿದಿರಿ ಅಂದ್ರೆ ಖಂಡಿತ ನೀವು ಒಳ್ಳೆ ಲಾಭವನ್ನ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಇವತ್ತಲ್ಲ ನಾಳೆ ಅಪ್ ಆದೇ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಇದರಿಂದ ನಾವು ಕಲಿಬೇಕಾಗಿರೋದೇನು ಅಂತಂದ್ರೆ, ಕ್ವಾಲಿಟಿ ಇದ್ರೂ ಕೂಡ ಇನ್ವೆಸ್ಟರ್ಸ್ ಪಾನಿಕ್ ಆದ್ರೆ ಎಲ್ಲ ಷೇರುಗಳು ಬೀಳ್ತವೆ. ಕ್ವಾಲಿಟಿ ಸ್ಟಾಕ್ಗಳು 20, 30, 40% ಬಿದ್ದಿದ್ದಾವೆ ಆಗಿನ ಸಂದರ್ಭದಲ್ಲಿ. ಕ್ವಾಲಿಟಿ ಚೆನ್ನಾಗಿದೆಯಾ, ಸ್ಟಿಲ್ ಸ್ಟಾಕ್ಗಳು ಬೀಳ್ತವೆ ಪಾನಿಕ್ ಆದ್ರೆ ಇನ್ವೆಸ್ಟರ್ಸ್. ಆದ್ರೆ ರಿಕವರಿ ಕೂಡ ಅಷ್ಟೇ ಫಾಸ್ಟ್ ಆಗುತ್ತೆ. ಆ ಬಗ್ಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕೇಸ್ ಸ್ಟಡಿ 5ಗೆ ಬಂದ್ರೆ, ಅದಾನಿ ಗ್ರೂಪ್ ಕರೆಕ್ಷನ್. 2023ರಲ್ಲಿ ಅದಾನಿ ಗ್ರೂಪ್ ನ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಬರುತ್ತೆ ಹಿಂಡೆನ್ಬರ್ಗ್ ರಿಸರ್ಚ್ ಇಂದ. ಆಗಿನ ಸಂದರ್ಭದಲ್ಲಿ ಅದಾನಿ ಗ್ರೂಪ್ 70-60% ಬಿದ್ವು. ಆದ್ರೆ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಆಯ್ತು. ಅಲ್ಪ ಸ್ವಲ್ಪ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ಕೆಲವು ಷೇರುಗಳು ಜಾಸ್ತಿನೂ ಕೂಡ ಡೌನ್ ಆದವು. ಇದು ಕೂಡ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯ್ತು ಶಾರ್ಟ್ ಟರ್ಮ್ ಅಲ್ಲಿ. ಅದಾನಿ ಗ್ರೂಪ್ ಅಲ್ಲಂತೂ more than $100 billion ಮಾರ್ಕೆಟ್ ಕ್ಯಾಪ್ ಅನ್ನ ವೈಪ್ಔಟ್ ಮಾಡಿತು ಈ ಆರೋಪ. ನಂತರ ಅಲ್ಲೂ ಕೂಡ ಕಮ್ ಬ್ಯಾಕ್ ಕಂಡು ಬಂತು. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಬಿವೇರ್ ಕಾನ್ಸಂಟ್ರೇಷನ್ ರಿಸ್ಕ್. ಅಂದ್ರೆ ಯಾವುದೋ ಒಂದು ಗ್ರೂಪ್ ಅಥವಾ ಯಾವುದೋ ಒಂದು ಸೆಕ್ಟರ್ ಅಥವಾ ಯಾವುದೋ ಒಂದು ಕಂಪನಿಯ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಆ ಕಂಪನಿಗೆ ಅಥವಾ ಆ ಸೆಕ್ಟರ್ಗೆ ಏನಾದರೂ ಬ್ಯಾಡ್ ನ್ಯೂಸ್ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗ್ಬೋದು. ಹಾಗಾಗಿ ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಏನು ಕೇಸ್ ಸ್ಟಡಿ 6 ಇಂಡಿಯನ್ ಮಾರ್ಕೆಟ್ ಕರೆಕ್ಷನ್. ಅಂದ್ರೆ 2025ರ ಈ ಕರೆಕ್ಷನ್ ಏನಿದೆ, ಇಲ್ಲಿ ಯಾವ ಸೆಕ್ಟರ್ಸ್ಗೆ ಹೆಚ್ಚು ಹೊಡೆತ ಬಿದ್ದಿದೆ ಅದನ್ನ ನೋಡೋದಾದ್ರೆ ಎಕ್ಸ್ಪೋರ್ಟರ್ಸ್ ನೋಡಬಹುದು. ಅಪ್ ಟು 42% ವರೆಗೂ ಕರೆಕ್ಷನ್ ಆಗಿದೆ ಹಲವಾರು ಷೇರುಗಳಲ್ಲಿ, ಎಸ್ಪೆಷಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸಸ್ ಅಲ್ಲಿ. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಕೂಡ ಕರೆಕ್ಷನ್ ಆಗಿದೆ. ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಕರೆಕ್ಷನ್ ಆಗ್ಲಿಕ್ಕೆ ಹಲವು ಕಾರಣಗಳಿದಾವೆ. ನಿನ್ನೆ ಕೂಡ ನಾನು ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ, ಸೆಬಿಯಿಂದ ಬಂದಂತ ಒಂದು ಸುದ್ದಿ. ಇಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ನಂತರ ಟೆಕ್ನಾಲಜಿ ಸ್ಟಾಕ್ಗಳು, ಯಾಕೆಂತಂದ್ರೆ ಇವುಗಳು ಯುರೋಪ್ ಹಾಗೂ US ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದ್ದಾವೆ. ಟ್ಯಾರಿಫ್ ಸುದ್ದಿ, ರೇಟ್ ಆಗ್ತಿಲ್ಲ, ಇವೆಲ್ಲವೂ ಕೂಡ
ಈ ಸೆಕ್ಟರ್ನ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ. ಇನ್ನು ರಿಯಲ್ ಎಸ್ಟೇಟ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದರಲ್ಲಿ FMCG ಕಡಿಮೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಬೇರೆ ಸೆಕ್ಟರ್ಗಳಿಗೆ ಹೋಲಿಸಿದ್ರೆ FMCG ಕಡಿಮೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಸಂದರ್ಭದಲ್ಲಿ. ಇದರಿಂದ ನಾವು ಕಲಿಬೇಕಾಗಿರೋದೇನು? ಎಕ್ಸೈಟ್ಮೆಂಟ್ಗಿಂತ ಡಿಸಿಪ್ಲಿನ್ ತುಂಬಾ ಮುಖ್ಯ ಅನ್ನೋದನ್ನ ನಾವು ಇದರ ಮೂಲಕ ಕಲಿಬಹುದಾಗಿದೆ. ಸೊ ಓವರ್ ಆಲ್ ಈ ಕರೆಕ್ಷನ್ ಇಂದ ನಾವು ಏನೆಲ್ಲ ಪಾಠಗಳನ್ನ ಕಲಿಬಹುದು ಅಂತ ನೋಡಿದ್ರೆ, ಡೈವರ್ಸಿಫಿಕೇಶನ್ ಈಸ್ ನಾನ್ ನೆಗೋಷಿಯಬಲ್. ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಅಸೆಟ್ ಕ್ಲಾಸಸ್, ಸೆಕ್ಟರ್ಸ್ ಹಾಗೆ ಜಿಯೋಗ್ರಫೀಸ್ ಅಲ್ಲಿ ಡೈವರ್ಸಿಫೈ ಮಾಡೋದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡಬಹುದು ಅನ್ನೋದನ್ನ ನಾವು ಇಲ್ಲಿ ಕಲಿಬಹುದು. ಅಸೆಟ್ ಕ್ಲಾಸಸ್ ಅಂದ್ರೆ ಬಾಂಡ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ರಿಯಲ್ ಎಸ್ಟೇಟ್, ಸ್ಟಾಕ್ಸ್ ಎಲ್ಲವೂ ಕೂಡ ಏನು ಓವರ್ ಲೆವರೇಜ್, ಸಾಲ ಜಾಸ್ತಿ ಇರುವಂತ ಕಂಪನೀಸ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಇನ್ ಕೇಸ್ ನೆಗೆಟಿವ್ ಸುದ್ದಿ ಬಂತು ಅಂದ್ರೆ ಅವುಗಳು ರಿವೈವ್ ಕಷ್ಟ ಆಗುತ್ತೆ. ನಂತರ ಕ್ಯಾಶ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ 15 to 20% ಕ್ಯಾಶ್ ಅನ್ನ ಇಟ್ಕೊಂಡಿರೋದು ಬೆಟರ್ ಆಗುತ್ತೆ. ಯಾಕಂದ್ರೆ ನಮಗೆ ಒಳ್ಳೆ ಸ್ಟಾಕ್ಗಳು 30-40% ಡಿಸ್ಕೌಂಟ್ ಅಲ್ಲಿ ಸಿಗುವಂತ ಅವಕಾಶಗಳಿರುತ್ತೆ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗುವಂತ ಅವಕಾಶಗಳಿರುತ್ತೆ. ಅಂತ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂದ್ರೆ ನಮ್ಮ ಹತ್ರ ಕ್ಯಾಶ್ ಇರಬೇಕಾಗುತ್ತೆ. ಕ್ಯಾಶ್ ರಿಸರ್ವ್ಸ್ ಇಂಪಾರ್ಟೆಂಟ್. ಹಾಗೆ ಗ್ಲೋಬಲ್ ಇವೆಂಟ್ಸ್ ಅನ್ನ ಮಾನಿಟರ್ ಮಾಡಬೇಕು. ಗ್ರೋತ್ ಬಗ್ಗೆ, ಟ್ಯಾರಿಫ್ ಬಗ್ಗೆ ಆಗ್ಬೋದು, ಇಂಟ್ರೆಸ್ಟ್ ರೇಟ್ಸ್ ಇವುಗಳ ಬಗ್ಗೆ. ಇದನ್ನಂತೂ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ಚಾನಲ್ ನೋಡೋರಾದ್ರೆ ನಿಮಗೆ ಇದರ ಬಗ್ಗೆ ಅಪ್ಡೇಟ್ಗಳು ಚೆನ್ನಾಗಿ ಸಿಗುತ್ತೆ ಅಂದ್ಕೊಳ್ತೀನಿ. ನಾನು ಸಾಕಷ್ಟು ಸುದ್ದಿಗಳನ್ನ ಕವರ್ ಮಾಡ್ತಾ ಇರ್ತೀನಿ. ಇನ್ನು ಲಾಂಗ್ ಟರ್ಮ್ ಥಿಂಕಿಂಗ್ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಾರ್ಕೆಟ್ ನಾವು ನೋಡಿದ್ವಲ್ಲ, ಲಾಸ್ಟ್ 5 ಕೇಸ್ ಸ್ಟಡೀಸ್ ಅನ್ನ ನೋಡಿದ್ವಿ. ಆ 5 ಕೇಸ್ ಸ್ಟಡೀಸ್ ಅಲ್ಲೂ ಕೂಡ ಮಾರ್ಕೆಟ್ ಕರೆಕ್ಷನ್ ಆಗಿದೆ. ಆನಂತರ ಮಾರ್ಕೆಟ್ ಎಲ್ಲಿ ಇದೆ? ಇವತ್ತು ಹೈ ಅಲ್ಲೇ ಇದೆ ಅಥವಾ ಹೈ ಹತ್ರನೇ ಇದೆ. ಇವತ್ತಲ್ಲ ನಾಳೆ ಹಿಂದಿನ ಹೈ ಅನ್ನ ಬೀಟ್ ಮಾಡಿ ಮೇಲೆ ಹೋಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದ್ರೆ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಮಗೆ ಖಂಡಿತ ಒಂದಷ್ಟು ಲಾಭವನ್ನ ತಂದು ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ಡೌನ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭವನ್ನ ಕೊಟ್ಟಿದ್ದಾವೆ. ಕೊಟ್ಟ ಉದಾಹರಣೆಗಳು ನಾವು ನೋಡಿದ್ವಿ. ಹಾಗಾಗಿ ಶಾರ್ಟ್ ಟರ್ಮ್ ವೊಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕ್ವಾಲಿಟಿ ಶೇರುಗಳನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ರೆ ಒಳ್ಳೆ ಲಾಭ ಸಿಗೋದ್ರಲ್ಲಿ ಡೌಟ್ ಇಲ್ಲ. ಏನು ಕನ್ಕ್ಲೂಷನ್ಸ್ಗೆ ಬರೋದಾದ್ರೆ, ಕರೆಕ್ಷನ್ಸ್ ಆರ್ ಹೆಲ್ದಿ, ನಾಟ್ ಹಾರ್ಮ್ಫುಲ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಕರೆಕ್ಷನ್ಗಳು ಹೆಲ್ದಿ ಕರೆಕ್ಷನ್ಸ್. ಮಾರ್ಕೆಟ್ ಒಂದು ಓಡ್ತಾ ಇರೋ ಕುದುರೆ ಅಲ್ಲಲ್ಲೇ ಸ್ವಲ್ಪ ನಿಂತು ಸುಧಾರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ದೂರ ಓಡ್ಬೋದು. ಸುಧಾರಿಸ್ಕೊಳ್ಳದೆ ಒನ್ ವೇನಲ್ಲಿ ಓಡ್ತಾ ಇದೆ ಅಂತಂದ್ರೆ ಏನಾಗುತ್ತೆ? ಸಾಧ್ಯವಾದಷ್ಟು ಓಡುತ್ತೆ, ನಂತರ ಎಲ್ಲ ಒಂದ್ ಕಡೆ ಬಿದ್ದೋಗುತ್ತೆ. ಬಿದ್ದೋಗೋದಕ್ಕಿಂತ ನಿಂತು ಸುಧಾರಿಸ್ಕೊಂಡು ಹೋಗೋದು ಬೆಟರ್ ಅಲ್ವಾ? ಅದು ಜಾಸ್ತಿ ದೂರವನ್ನ ಕ್ರಮಿಸೋಕೆ ಸಹಾಯ ಮಾಡುತ್ತೆ. ಹಾಗಾಗಿ ಓಡ್ತಾ ಇರೋ ಕುದುರೆಗೆ ಆಗಾಗ ಈ ರೀತಿ ಹೆಲ್ದಿ ಕರೆಕ್ಷನ್ ಬಂದು ಸುಧಾರಿಸ್ಕೊಳ್ಳಕ್ಕೆ ಸಮಯ ಕೊಡಬೇಕು. ನಂತರನೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರೋದು, ಸ್ಟ್ರಾಂಗ್ ಆಗಿ ಓಡ್ಲಿಕ್ಕೆ ಸಾಧ್ಯ ಆಗೋದು ಕುದುರೆಗೆ. ಇನ್ವೆಸ್ಟರ್ಸ್ಗೆ ಬೇಕಾಗಿರೋದು ಇಲ್ಲಿ ಪೇಷನ್ಸ್ ಇಟ್ಕೊಂಡ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆಯ ಲಾಭವನ್ನ ಗಳಿಸಬಹುದಾಗಿರುತ್ತೆ. ಪೇಷನ್ಸ್ ಇಸ್ ದ ಕೀ. ಅದಕ್ಕಾಗಿನೇ ವಾರನ್ ಬಫೆಟ್ ಅವರು ಹೇಳೋದು, ದ ಸ್ಟಾಕ್ ಮಾರ್ಕೆಟ್ ಈಸ್ ಎ ಡಿವೈಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಷಂಟ್. ಯಾರ ಹತ್ರ ಪೇಷನ್ಸ್ ಇರಲ್ವೋ ಅವರ ಅಕೌಂಟ್ ಇಂದ ಪೇಷನ್ಸ್ ಇರೋವರ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಒಂದು ಡಿವೈಸ್ ಅಂತಾರೆ ಮಾರ್ಕೆಟ್ ಅನ್ನ. ಜೊತೆಗೆ ಮಾರ್ಕೆಟ್ ಕರೆಕ್ಷನ್ಸ್ ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ. ಹೇಗೆ ಸೀಸನ್ಸ್ ಇರುತ್ತೋ ಆ ರೀತಿ ತಾಳ್ಮೆ ಇರಬೇಕು ಅಷ್ಟೇ. ಸರಿಗಳಿರಿ, ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ. ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದ್ದೀರಿ ಪೇಷನ್ಸ್ ಇಂದ ಅಂತ. ನೋಡಿರೋರು ಎಸ್ ಅಂತ ಒಂದು ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದ್ದೀರಿ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.